ಮೊದಲನೇದಾಗಿ ನಿಮಗೆ ನಿರಂತರ ಹೋರಾಟ ಮಾಡಿದ್ದಕ್ಕಾಗಿ ಸರ್ ಥ್ಯಾಂಕ್ ಯು ಸರ್. ನಿಮ್ಮ ಹೋರಾಟದ ನಮ್ಮಂಥ ಯುವಕರಿಗೆ ಮೋಟಿವೇಶನ್ನು ಸರ್. ಇದರಲ್ಲಿ ಈ ಪ್ರಕರಣದಲ್ಲಿ 9.5 ವರ್ಷ ಟೈಮ್ ತೊಗೊಂತು. ಈ ಪ್ರಕರಣ ಈಗ ಸಮಾಜಕ್ಕೆ ಯಾವ ರೀತಿ ಇದನ್ನು ಮೆಸೇಜಾಗಿ ಕನ್ವರ್ಟ್ ಆಗ್ತದೆ? ಯಾಕಂತಂದರೆ ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಯಾರು ಕೂಡ ಪೊಲೀಸವ್ರನ್ನ ನಂಬ್ತಾ ಇಲ್ಲ. ಏನಕ್ಕೆ ಅಂತಂದರೆ ಅವರು ಒಂದು ಕಂಪ್ಲೇಂಟ್ ಕೊಡಬೇಕಂದ್ರೂ ಭಯ ಬೀಳ್ತಿದ್ದಾರೆ. ಯಾಕಂದ್ರೆ ನಮ್ಗೆ ನ್ಯಾಯ ಸಿಗುತ್ತೋ ಇಲ್ವೋ ಅಂತ. ಯಾಕಂದರೆ ಮೂರನೇ ವ್ಯಕ್ತಿಯಿಂದ ಆಗೋದೆಲ್ಲ ಆಗ್ತಾ ಇರ್ತದೆ. ಹಾಗಾಗಿ ಈಗ ಇವರೇ ಇನ್ವಾಲ್ವ್ ಆಗಿ ಇದೆಲ್ಲ ಕೂಡ ನಡೆಸಿ ಈ ಕಥೆಯೆಲ್ಲ ನಡೆಸಿರೋದ್ರಿಂದ ಈಗ ಇವ್ರಿಗೇನು ಶಿಕ್ಷೆ ಆಗ್ಬೋದು? ಈಗ ಬಂಧನ ಆಗಿರೋರಿಗೆ ಇವ್ರಿಗೇನು ಶಿಕ್ಷೆ ಆಗ್ಬೋದು ಸರ್? ಸರ್, ಮೊದಲು ಶಿಕ್ಷೆ ಅಂತ ಹೇಳಿದಾಗ ಈ ಕೊಲೆ ಪ್ರಕರಣದಲ್ಲಿ ಹೆಚ್ಚಾಗಿ ಮ್ಯಾಕ್ಸಿಮಮ್ ಸಂಪೂರ್ಣ ಜೀವನ ಅವರು ಜೈಲಲ್ಲಿ ಕಳೀಲಿ ಅಂತ ಲೈಫ್ ಇಂಪ್ರಿಸನ್ಮೆಂಟ್ ಆಗುತ್ತೆ. ಅಪರೂಪದ ಪ್ರಕರಣದಲ್ಲಿ ಮರಣದಂಡನೆ ಕೂಡ ಆಗಬಹುದು. ನಾನು ನನಗನ್ಸಿದ ಮಟ್ಟಿಗೆ ಇದು ಒಂದು ಪ್ಲ್ಯಾನ್ಡ್ ಮರ್ಡರ್. ಈಗ ನೋಡಿ, ಆಕಸ್ಮಿಕವಾಗಿ ಜಗಳ ಆಗಿ ಕೊಲೆ ಆಯಿತು ಅಂತ ಹೇಳಿದಾಗ ಅದು ಬೇರೆ, ನ್ಯಾಯಾಲಯಗಳ ಅದನ್ನು ನೋಡುವ ದೃಷ್ಟಿಕೋನನೇ ಬೇರೆ. ಇದು ಪ್ಲ್ಯಾನ್ ಮಾಡಿ ಮರ್ಡರ್ ಆಗಿದ್ದರಿಂದ ಸೊ ಇವರಿಗೆಲ್ರಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗಬೇಕು ಅಂತ ನನ್ನ ಅನಿಸಿಕೆ. ನೀವು ಹೇಳಿದಿರಿ ಸಮಾಜಕ್ಕೆ ಇದನ್ನು ಯಾವ ರೀತಿ ಮಾದರಿ ಆಗ್ಬೋದು. ಸರ್, ಈ ಪ್ರಕರಣ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಇವರು ಎರಡರಿಗೂ ಕೂಡ ಈ ಪ್ರಕರಣ ಒಂದು ಎಕ್ಸಾಂಪಲ್. ನಾವು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ರಾಜಕೀಯ ಲಾಭಕ್ಕಾಗಿ ನಾವು ಯಾರನ್ನು ಮುಗಿಸ್ಬಿಡ್ತೀವಿ ಅಂತ ಹೋದರೆ ನಾವು ಕೂಡ ಬಿಹೈಂಡ್ ದ ಬಾರ್ಸ್ ಹೋಗಬಹುದಾಗುತ್ತೆ ಅನ್ನುವಂಥ ಹೆದರಿಕೆ ರಾಜಕಾರಣಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ. ಇವರು ಮಿನಿಟ್ಸ್ ಕೊಟ್ಟಾರ ಅಂತೇಳಿ ಅವ್ರು ಹೇಳದಂಗೆ ಕುಣಿದು ನಾವು FIR ಚಾರ್ಜ್ ಶೀಟ್ ಮಾಡಿ ಇಲ್ಲದೇ ಇರೋರಂತಂದು ನಾವು ಫಿಟ್ ಮಾಡಿದರೆ ನಾವು ಕೂಡ ಜೈಲಿಗೆ ಹೋಗ್ಬೋದು ಅಂತ ಅವ್ರಿಗೂ ಒಂದು ಹೆದರಿಕೆ. ಈ ಪ್ರಕರಣ ಸಮಾಜದಲ್ಲಿ ಈ ಎರಡು ಏನು ಪ್ರಮುಖ ರಾಜಕಾರಣಿಗಳು ಮತ್ತು ಪೊಲೀಸರು ಇದ್ದಾರಲ್ಲ, ಇವ್ರಿಗೂ ಕೂಡ ಹೆದರಿಕೆ ಹುಟ್ಟುವಂಥದ್ದು. ನಾವು ಸರಿಯಾಗಿ ನಾವು ಕೆಲಸ ಮಾಡಬೇಕು. ನೋಡಿ ಸರ್, ಯಾರೋ ನಮ್ಮಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹೇಳ್ತೀನಿ, ನನ್ನ ಭಾಳ ಸಜ್ಜನ ರಾಜಕಾರಣಿಗಳಿದ್ದಾರೆ. ನಿನ್ನೆ ಸರ್ ಹೇಳ್ತಾ ಇದ್ರು, ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬ್ರು ತಗೊಳ್ರಿ, ಕಾಂಗ್ರೆಸ್ಸಲ್ಲಿ ಪ್ರಸಾದ್ ಅಬ್ಬಯ್ಯ ಅವ್ರನ್ನ ತಗೊಳ್ರಿ, ಆಮೇಲೆ ನಮ್ಮ ಪ್ರಹ್ಲಾದ್ ಜೋಶಿ ಅವ್ರನ್ನ ತಗೊಳ್ರಿ, ಅರವಿಂದ್ ಬೆಲ್ಲದವರು ತಗೊಳ್ರಿ, ಹಿಂದೆ ಒಬ್ಬರಿದ್ದರು SR ಮೋರೆ ಅಂತೇಳಿ. ಇವರೆಲ್ಲರೂ ಸಹ ಬಹಳ ಸಭ್ಯ ಮತ್ತು ಸೌಮ್ಯ ರಾಜಕಾರಣ ಮಾಡ್ತಾ ಇದ್ದಾರೆ. ಸರ್, IG ಸನದಿಗಿಂತ ಸಂಭಾವಿತ ರಾಜಕಾರಣಿ ಯಾರು? IG ಸನದಿಗಿಂತ ಅಯ್ಯೋ, ಇವ್ರು ಮೊದಲನೇ ಬಾರಿಗೆ ಇಂಥ ರಾಜಕಾರಣಿ ನಮ್ಮಲ್ಲಿ ಬಂದಿದ್ದು ಸರ್. ಸೊ ಹಾಗಾಗಿ ಎಲ್ರಿಗೂ ಒಂದು ಪಾಠ ಇದು, ಇಡೀ ರಾಜ್ಯದ ಪೊಲೀಸ್ ವ್ಯವಸ್ಥೆಗೂ ಮತ್ತು ರಾಜಕಾರಣಿಗಳಿಗೂ ಕೂಡ. ಭಾಳಷ್ಟು ಜನ ರಾಜಕಾರಣಿಗಳಿಗೆ ನಡಕ ಹುಟ್ಟಿಸಿರುತ್ತೆ ಅಂತ ಅನಿಸುತ್ತೆ. ಮತ್ತು ನಾನು ಜನಸಾಮಾನ್ಯರದೊಂದು ಹೇಳಿದ್ರಿ, ನೀವು ಹೆದರಿಕೆ ಹೋಗುತ್ತೆ. ನಾನು ಹೇಳ್ತೇನೆ ಸರ್, ಕಾನೂನಿನ ಮೇಲೆ ನಂಬಿಕೆ ಇಡಿ. ಕಾನೂನಿನ ಮೇಲೆ ನಂಬಿಕೆ ಇಟ್ಟು ಈ ಯಾವುದಾದ್ರೂ ಒಳ್ಳೆಯ ವಕೀಲರದ್ದು ಒಂದು ಸಲಹೆ ತೊಗೊಂಡು ನೀವು ಹೋರಾಟ ಮಾಡಿ ಸರ್, ಇದರಲ್ಲಿ ಗೆಲುವು ಸಿಕ್ಕೇ ಸಿಗುತ್ತೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೆದರೋದು ಬೇಡ, ಅವ್ನು ಕೇಳ್ತಾನೋ ಇಲ್ಲ ಅಂತ ನೋಡೋದು ಬೇಡ ಇಲ್ಲ ಸರ್. ಪೊಲೀಸರು ಇರೋದು ನಮ್ಮ ಕೆಲಸಕ್ಕಾಗಿ. ಪೊಲೀಸರು ಯಾವುದೇ ರಾಜಕಾರಣಿಗೆ ಮಾತು ಕೇಳಿ ಮಾಡೋಕ್ಕಲ್ಲ, ಸಂಬಳ ಕೊಡ್ತಿರೋರು. ನಾವು ಆಗಲೇ ಹೇಳಿದ್ನಲ್ಲ, ಸರ್ಕಾರ ಯಾವುದೇ ಪಕ್ಷದ್ದಲ್ಲ ಸರ್, ಜನಸಾಮಾನ್ಯರದ್ದು. ಓಟ್ ಹಾಕದ ಒಂದು ಸರ್ಕಾರ, ಓಟ್ ಹಾಕದೇ ಇರೋ ಒಂದು ಸರ್ಕಾರ ಅದು. ಸೊ ಹಾಗೆ ನೀವು ಗಟ್ಟಿತನದಿಂದ ಅವ್ನು ಕೇಳಬೇಕು, ಯಾಕಪ್ಪ FIR ಮಾಡೋಂಗಿಲ್ಲ, ನೀನು ಯಾಕೆ ತನಿಖೆ ಮಾಡೋಂಗಿಲ್ಲ, ಈ ಡೌಟ್ಸ್ ಇದಾವೆ ಮಾಡಿದ್ರ ಮೇಲೆ. ನಾವು ಎಲ್ಲಿವರೆಗೂ ಪ್ರಶ್ನೆ ಮಾಡೋದಿಲ್ಲೋ ಅಲ್ಲಿವರೆಗೂ ಕೂಡ ಆಡಳಿತ ಸುಧಾರಣೆ ಆಗೋದಿಲ್ಲ. ಅದಕ್ಕೆ ನಾವೇ ಕಾರಣ, ನಾವು ಪ್ರಶ್ನೆ ಮಾಡೋದನ್ನು ಕಲಿಬೇಕು ಸರ್. ಆದರೆ ನಿಮಗಿರೋ ಪೇಷನ್ಸ್ ಎಲ್ರಿಗೂ ಇರೋದಿಲ್ಲ, ನಿಮಗಿರೋ ಧಾಡಿಸಿತನ ಎಲ್ರಿಗೂ ಇರೋದಿಲ್ಲ. ಎಷ್ಟು ವರ್ಷ ಓಡಾಡ್ತಾರೆ ರೀ, ಹೋಗ್ಲಿ ಬಿಡು ಸತ್ತೋದ ಅನ್ಕೊಂಡು ಸುಮ್ಮನೆ ಆಗ್ತಾರಷ್ಟೇ. ಇದು ಅನೇಕರ ಪಾಲಿಗೆ ವರದಾನ ಆದಂಗೆ ಆಗ್ಬಿಡುತ್ತೆ. ಎಸ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ ಸರ್. ನನ್ನ ಪ್ರಶ್ನೆ ಇರೋದು ಬಸವರಾಜ ಮುತ್ತಿಗೆಯವರ ಪಾತ್ರ. ಯಾಕೆ ಮೊದಲೇ ದಿನದಿಂದ ಇಲ್ಲಿ ತನಕ ಅವ್ರ ಪಾತ್ರ, ಅವ್ರು ಯಾವ್ಯಾವ ಮೀಟಿಂಗಲ್ಲಿ ಅಟೆಂಡ್ ಆಗಿದ್ರು, ವಿನಯ್ ಕುಲಕರ್ಣಿ ಅವ್ರ ಜೊತೆ ಎಷ್ಟು ಬಾಂಧವ್ಯ ಇತ್ತು, ಯಾವೆಲ್ಲ ಹೋರಾಟಗಳಿಂದ ಇವರು ಅವ್ರ ಜೊತೆ ಸೇರ್ಕೊಂಡಿದ್ರು ಅನ್ನೋದಿದೆ. ಇವರು ಮಾಪಿ ಸಾಕ್ಷಿಯಾಗಿದ್ದಾರೆ. ಯಾಕೆಂದರೆ ಸೆಪ್ಟೆಂಬರ್ 19 ಸೆಪ್ಟೆಂಬರಲ್ಲಿ ಇವರೇ ಕೂಡ ಹೈಕೋರ್ಟ್ಗೆ ಒಂದು ಅರ್ಜಿ ಕೊಡ್ತಾರೆ, CBI ತನಿಖೆನ ತಡೆ ಕೊಡಿ ಅಂತ. ಇವತ್ತು ಅದೇ ಮುತ್ತಿಗೆಯವರು 2 ವರ್ಷದ ನಂತರ ಏನು ವಿನಯ್ ಕುಲಕರ್ಣಿನ ವಿರೋಧವಾಗಿ ಇವತ್ತು ಅವರು ಸಾಕ್ಷಿ ಕೊಡ್ತಾರೆ. ಅವ್ರ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಸರ್, ಅಭಿಪ್ರಾಯ ಎಲ್ಲ ಹೇಳ್ಬಿಡ್ತೀನಿ, ಫ್ಯಾಕ್ಟ್ಸ್ ಹೇಳ್ಬಿಡ್ತೀನಿ, ಕೋರ್ಟಲ್ಲಿ ಬಂದಿರುವಂಥ ಫ್ಯಾಕ್ಟ್ಸ್. ನಿಮಗೆ ಬಸವರಾಜ ಮುತ್ತಿಗೆಯವರು ಮೊದಲು ಸಾಕಷ್ಟು ಅಪ್ಲಿಕೇಶನನ್ನು ಹೈಕೋರ್ಟ್ಗೆ ಮತ್ತು ಇಲ್ಲಿ ಸೆಷನ್ ನ್ಯಾಯಾಲಯಕ್ಕೆ ಹಾಕಿ ಸಾಕಷ್ಟು ಅಪ್ಲಿಕೇಶನ್ ಹಾಕಿ CBI ತನಿಖೆಯನ್ನು ನಿಲ್ಲಿಸಿ ಕಾಶ್ ಮಾಡಿಲ್ಲ ಅಂತ ಹೋದ್ರು. ಎಲ್ಲ ಆರೋಪಿಗಳು ಹೋದರು. ಒಟ್ಟಿಗೆ ಸಾರಾಸಗಟಾಗಿ 7 ಅಪ್ಲಿಕೇಶನ್ಗಳನ್ನು ಕೋರ್ಟು ಡಿಸ್ಮಿಸ್ ಮಾಡಿತು. ತದನಂತರ ಬಸವರಾಜ ಮುತ್ತಿಗೆಯವರ ಪರವಾಗಿ ಒಂದು ಅಪ್ಲಿಕೇಶನ್ ಸುಪ್ರೀಂ ಕೋರ್ಟಲ್ಲಿ ಫೈಲ್ ಆಗುತ್ತೆ ಸರ್. ಸುಪ್ರೀಂ ಕೋರ್ಟಲ್ಲಿ ಈ CBI ತನಿಖೆ ಏನಿದೆಯಲ್ಲ ಇದನ್ನು ಕೈ ಬಿಡಬೇಕು ಅಂತೇಳಿ. ಸೊ ಸುಪ್ರೀಂ ಕೋರ್ಟಲ್ಲಿ ಅಂತ ಅದು ಫೈಲ್ ಆಗುತ್ತಲ್ಲ, ಬಸವರಾಜ ಮುತ್ತಿಗೆಯವರು ಆವಾಗ
ಅದನ್ನು ಅವ್ರು ಫೈಲ್ ಮಾಡಿರಲ್ಲ, ಅವ್ರು ಸೈನ್ ಮಾಡಿರೋದಿಲ್ಲ. ಓಕೆ ಓಕೆ. ಅವ್ರು ಸೈನ್ ಮಾಡಿರೋದಿಲ್ಲ. ಇಮಿಡಿಯೇಟ್ ಆಗಿ ಅವ್ರು ಬಂದು ಏನು ಮಾಡ್ತಾರೆ, ಒಂದು ಇದನ್ನು ಕೊಡ್ತಾರೆ ಸರ್ ಅವರು. ನಾನು ಅಪ್ಲಿಕೇಶನ್ ಪತ್ರಿಕೆಲೆಲ್ಲ ಬರ್ತಾ ಇರ್ತದೆ, ನೀವು ಇರ್ಬೋದು ಸರ್ ನಿಮ್ಮ ಹತ್ರ ನೋಡಿ. ನಾನು ಅಪ್ಲಿಕೇಶನ್ ಹಾಕಿಲ್ಲ, ನಾನು ಸೈನ್ ಮಾಡಿಲ್ಲ, ಯಾರು ಹಾಕೋರು ನನಗೆ ಗೊತ್ತಿಲ್ಲ. ಸೊ ಮತ್ತು ಕೋರ್ಟಲ್ಲಿ ಅವ್ರು ಹೇಳಿಕೆಯಲ್ಲಿ ಹೇಳ್ತಾರೆ, ನಾನು ಎಷ್ಟು ಅಪ್ಲಿಕೇಶನ್ ಹಾಕಿದ್ದೇನೋ ಈ ಪ್ರಕರಣವನ್ನು ನಿಲ್ಲಿಸೋಕ್ಕೆ, ದಾರಿ ತಪ್ಪಿಸೋಕ್ಕೆ ಎಲ್ಲ ಅಪ್ಲಿಕೇಶನನ್ನು ನಾನು ಸೈನ್ ಮಾಡ್ತಿದ್ದೆ, ಅವರು ಕೊಟ್ಟು ಹಾಕಿಸ್ತಿದ್ರು. ಸೊ ಅವ್ನು ಬಸವರಾಜ ಮುತ್ತಿಗೆ ಅವ್ರ ಬಗ್ಗೆ ನಾನು ಇಷ್ಟು ಹೇಳಕ್ಕೆ ಬಯಸ್ತೀನಿ ಸರ್. ಅವರು ನಮ್ಗೆ ಅನುಮಾನ ಇರೋದು ಯಾಕೆಂದರೆ ಬಸವರಾಜ ಮುತ್ತಿಗೆಯವರು ಜಯ ಕರ್ನಾಟಕದ ಒಬ್ಬ ಜಿಲ್ಲಾಧ್ಯಕ್ಷರಾಗಿದ್ದರು, ಅವ್ರಿಗೆಲ್ಲ ಕಡೆ ಸಂಪರ್ಕ ಇತ್ತು. ಏನು ಬೆಂಗಳೂರಿನ ಆರೋಪಿ ಅಸ್ವತ್ತಿದ್ದಾರೆ, ಅವ್ರು ಇವ್ರ ಕಡೆಯಿಂದನೇ ಸಂಪರ್ಕ ಬೆಳೆಸ್ಕೊಂಡಿದ್ರು ಅನ್ನೋದು ನಮಗೆ ಅಲ್ಲ, ನಿಜ ಕೂಡ ನಿಜ ಸರ್. ಚಾರ್ಜ್ ಶೀಟಲ್ಲಿ ಅವ್ರು ಹೇಳ್ತಾರೆ, ನಾನು ಒತ್ತಡದಲ್ಲಿದ್ದೆ, ನಾನು ಎಲ್ಲರನ್ನೂ ಕೂಡಿಸ್ಲೇಬೇಕಿತ್ತು, ಅವ್ರನ್ನ ಕರ್ಕೊಂಡು ಬಂದಿದ್ದೆ, ನಾನೇ ಹೋಗಿ ಅವ್ರಿಗೆ ಟೋಕನ್ ಅಮೌಂಟ್ ಕೊಟ್ಟು ಕರ್ಕೊಂಡು ಬಂದು ಮೀಟಿಂಗ್ಸ್ ಮಾಡ್ತೀನಿ ಅನ್ನೋ ಅವ್ರು ಚಾರ್ಜ್ ಶೀಟಲ್ಲಿ ಒಪ್ಕೋತಾರೆ. ಅವರು ಕ್ಲೋಸ್ ಡೋರ್ ಮೀಟಿಂಗಲ್ಲೂ ಕೂಡ ಬಸವರಾಜ ಮುತ್ತಿಗೆ ಇದ್ರು, ಎಲ್ಲನೂ ಒಪ್ಕೋತಾರೆ ಸರ್. ಕ್ಲೋಸ್ ಡೋರಲ್ಲಿ ಇದ್ವು ಎಲ್ಲನೂ ಹೇಳ್ತಾರೆ ಅವರು. ಸರ್, ಇಡೀ ಪ್ರಕರಣದಲ್ಲಿ ಬಹಳ ಆಕ್ಟಿವ್ ಆಗಿದ್ರು. ಒಂದು ಹಂತದಲ್ಲಿ ತಪ್ಪು ಮಾಡಿದೆ ಅಂತ ಅನ್ಸುತ್ತೆ ಅವರಿಗೆ. ಅದಾದ ನಂತರ ತಮ್ಮ ಪ್ರಾಣಕ್ಕೂ ಅಪಾಯ ಇದೆ ಅಂತ ಗೊತ್ತಾಗುತ್ತೆ. ಕೇವಲ ಪ್ರಾಣ ತೆಗೆಯೋದಲ್ಲ ಸರ್, ಅಟ್ಲೀಸ್ಟ್ ಹನಿ ಟ್ರ್ಯಾಪ್ ಆರು ಮಾಡಿಸ್ಬೇಕು ಅನ್ನೋದು ಪ್ರಯತ್ನ ನಡೀತದೆ. ಹನಿ ಟ್ರ್ಯಾಪ್ ಮಾಡಿಸೋದು ಕೂಡ ನಡೀತದೆ. ಯಾಕಂತ ಕೇಳಿದ್ರೆ ಒಂದು ನೋಡ್ರಿ, ಇದರಲ್ಲಿ ಯಾರು ಎಲ್ಲಿ ಯಾವಾಗ ಅಂತ ಹೇಳಿದ್ರೆ ಕೇಸ್ ಮತ್ತೆ ಇನ್ನೊಂದು ಕೇಸಿಗೆ ಹೋಗುತ್ತೆ. ಒಂದು ಹೇಳ್ಬಿಡ್ತೀನಿ ಸರ್, ನಾನು ಯಾರ ಹೆಸರು ತೊಗೊಳ್ಳೋದಿಲ್ಲ, ಯಾವ ಹೆಣ್ಮಕ್ಳದ್ದು ಹೆಸರು ತೊಗೊಳ್ಳೋದು ಬೇಡ. ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಬಸವರಾಜ ಮುತ್ತಿಗೆಯವರು ಮೊದಲು ಅಂದರೆ 2018 ಕೋರ್ಟಿಗೆ ನಾನು ಅಪ್ರೂವರ್ ಆಗ್ತೀನಿ ಅಂತ ಅಪ್ಲಿಕೇಶನ್ ಹಾಕ್ಕೋತಾರೆ. ಅವರು ಹಾಕ್ಕೊಂಡಾದ್ಮೇಲೆ ಕಾರಣಾಂತರಗಳಿಂದ ಏನೇನೋ ಆಗಿ ಅಪ್ಲಿಕೇಶನನ್ನು ವಿಡ್ರಾ ಮಾಡ್ತಾರೆ. ತದನಂತರ ಬಸವರಾಜ ಮುತ್ತಿಗೆ ನಮಗೆ ಥ್ರೆಟ್ ಆಗಬಹುದು ಅಂತೇಳಿ ಇವ್ರಿಗೆ ಅನಿಸಿರುತ್ತೆ, ಇವತ್ತಿಲ್ಲ ನಾಳೆ ಥ್ರೆಟ್ ಆಗ್ಬೋದು. ಅದು ಮುಂದೆ ಅವನು ಮುಗಿಸುವಂಥ ಪ್ಲ್ಯಾನ್ ನಡೀತು ಅನ್ನೋದು ಕೂಡ ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೋರ್ಟಲ್ಲಿ ಇಲ್ಲ. ಸೊ ಹಾಗಾಗಿ ಆ ವಿಷಯವಾಗಿ ನಾನು ಹೇಳೋದಿಲ್ಲ. ಬಸವರಾಜ ಮುತ್ತಿಗೆ ಮತ್ತೊಂದು ಸಾರಿ ಇಲ್ಲ, ನಾನು ಅಪ್ರೂವರ್ ಆಗೇ ಬಿಡಬೇಕು, ಇದರಲ್ಲಿ ನಾನೇ ಸತ್ಯ ಹೇಳಿಬಿಡಬೇಕು, ನನಗಿದು ಆಗ್ತಾ ಇಲ್ಲ ಅಂಥೇಳಿ ಕೋರ್ಟಿಗೆ ಒಂದು ಅಪ್ಲಿಕೇಶನ್ ಹಾಕ್ಕೊಂಡು ಬಂದು ನಿಂತಾಗ, ನಾನು ಸಾಕ್ಷಿ ಹೇಳ್ತೀನಿ ಅಂತ ಬಂದು ನಿಂತಾಗ, ಮಾನ್ಯ ನ್ಯಾಯಾಲಯ ಅಪ್ರೂವರ್ ಸ್ಟೇಟಸ್ ಕೊಡುತ್ತೆ ಅವ್ರಿಗೆ. ಕೊಟ್ಟಾದ್ಮೇಲೆ ಹೈಕೋರ್ಟಲ್ಲಿ ಅದನ್ನು ಚಾಲೆಂಜ್ ಮಾಡ್ತಾರೆ. ಅವರ ಜೊತೆ ಇರುವಂಥ ಆರೋಪಿತರು ಬೇರಿದ್ರು, ಅವ್ರು ಚಾಲೆಂಜ್ ಮಾಡಿದಾಗ ಒಬ್ಬ ಮಹಿಳೆ ಸ್ವ ಇಚ್ಛೆಯಿಂದ ಬಂದು ಒಂದು ಅಫಿಡೇಟ್ ಹಾಕ್ತಾಳೆ. ಅಫಿಡೇಟ್ ಯಾರ ಮುಖಾಂತರ, ಯಾರು ಆರೋಪಿತರು ಬೇರೆ ಬೇರೆ ಆರೋಪಿತರಿದ್ದರು ಅವ್ರ ವಕೀಲರ ಮುಖಾಂತರ ಅಫಿಡೇಟ್ ಹಾಕ್ತಾರೆ. ಇಲ್ಲ, ಬಸವರಾಜ ಮುತ್ತಿಗೆಯವರು ಈ ದುಡ್ಡಿಗೋಸ್ಕರ ಇದನ್ನು ಮಾಡ್ತಾ ಇದ್ರು ಅನ್ನುವಂಥದ್ದನ್ನು. ತದನಂತರ ಅದೇನಾಗುತ್ತೆ ನಿಮ್ಗೆ ಗೊತ್ತಿರಲಿ ಸರ್, ಕೋರ್ಟ್ ಒಳಗಡೆ ಬಸವರಾಜ ಮುತ್ತಿಗೆಯವರ ವಕೀಲರು ಕೂಡ ಒಂದು ಅಫಿಡೇಟ್ ಹಾಕ್ತಾರೆ. ಆ ಕನ್ವರ್ಸೇಷನ್ ಏನಿದೆ ಅದನ್ನು ಕೊಟ್ಟಿರೋದು 24 ಕೋಟಿ ರೂಪಾಯಿ ವಿನಯ್ ಕುಲಕರ್ಣಿಯವರ ಆ ಮಹಿಳೆಗೆ ಕೊಟ್ಟಿದ್ದು, ನನಗೆ ಕೆಲಸ ಹಚ್ಚಿದ್ರು, ಅವ್ರ ಕಡೆಯಿಂದ ಪ್ರತಿ ತಿಂಗಳಿಗೆ ಇಷ್ಟು ಅಂತ ಬಡ್ಡಿ ಕೊಡುವಂಥದ್ದು, ಅದಕ್ಕೆ ರಿಲೇಟೆಡ್ ಮಾತಾಡಿದ್ದು ನಾನು ಅಂತೇಳಿ. ಮುಂದೆ ಅದೊಂದು ಇಡಿಯಲ್ಲಿ ಕೂಡ FIR ಆಗಿ ತನಿಖೆ ಆಗ್ತಾ ಇದೆ ಸರ್ ಅದು. ಮತ್ತು ಇವೆಲ್ಲ ವಿಷಯಗಳನ್ನು ಬಸವರಾಜ ಮುತ್ತಿಗೆಯವರು ಕೋರ್ಟ್ ಮುಂದೆ ಸತ್ಯ ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ ಅವರು. ಅವ್ರು ನೋಡಿ ಎಲ್ಲ ಹೇಳಿದ ಮೇಲೂ ಕೂಡ ಕೋರ್ಟಿಗೆ ನನಗನ್ಸಿದ ಮಟ್ಟಿಗೆ ಕೋರ್ಟಿಗೆ ಅನಿಸಿದ್ದೇನೆಂದರೆ, ಬಸವರಾಜ ಮುತ್ತಿಗೆಯವರು ಬಹಳ ಪ್ರಮುಖ ಸಾಕ್ಷಿ ಅಂತ ಎಲ್ಲಿ ಅನಿಸಿದ್ದು, ಬಸವರಾಜ ಮುತ್ತಿಗೆಯವರ ಉದ್ದೇಶ ಯೋಗೀಶ್ ಗೌಡ್ರನ್ನ ಉಳಿಸ್ಬೇಕು ಅನ್ನುವಂಥದ್ದು. ಸ್ಟಾರ್ಟಿಂಗಲ್ಲಿ ಅವ್ರು ಲೆಟರ್ ಬರೆದುಬಿಟ್ಟಿರ್ತಾರೆ, ಅದನ್ನು ಉಳಿಸ್ಬೇಕು ಅಂತ ಲೆಟರ್ ಬರೆದಿರ್ತಾರೆ. ಪ್ರೆಷರಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಒಪ್ಕೊಂಡು ಬಿಡ್ತಾರೆ ಅವರು. ಸೊ ಹಾಗಾಗಿ ಅವ್ರ ಉದ್ದೇಶ ಮುಖ್ಯ ಇಲ್ಲಿ. ಹಾಗಾಗಿ ಅವ್ರನ್ನ ಮಾಫಿ ಸಾಕ್ಷಿ ಅಂತ ಕೋರ್ಟ್ ಕನ್ಸಿಡರ್ ಮಾಡಿದೆ ಅಂತ ಅನಿಸುತ್ತೆ. ಸಂಪೂರ್ಣ ಆದೇಶ ನಾಳೆ ಬಂದ ಮೇಲೆ ಗೊತ್ತಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.